ಚೆನ್ನಾಗಿದ್ದೀರಾ ಅತ್ತೆ? ಹ್ಮ್ ಹ್ಮ್ ಬರ್ರಿ. ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ದೀರಾ ನೀವು ಗಂಡ ಹೆಂಡ್ರು? ಚೆನ್ನಾಗಿದ್ದೀವಮ್ಮ. ಎಲ್ಲರೂ ಚೆನ್ನಾಗಿದ್ದೀರಾ ನೀವು? ಹೌದಪ್ಪ. ಎಲ್ಲಾರು ಚೆನ್ನಾಗಿದ್ದೀವಿ. ಬರ್ರಿ ಬರ್ರಿ. ಓ ನಿಸರ್ಗವ್ವ ಚೆನ್ನಾಗಿದೀಯನಮ್ಮ? ಚೆನ್ನಾಗಿದ್ದೀರಾ ನೀವು ಸಿದ್ಧಾರ್ಥ ಅವ್ರೆ? ಎಷ್ಟೊತ್ತಾಯ್ತು ಬಂದು ನೀವು? ಈಗ್ಲೇ ಬಂದಿದ್ದು ನಾವು. ಚೆನ್ನಾಗಿದ್ದೀರಾ ಅಣ್ಣ ನೀವು? ಅಂಕಲ್ ಚೆನ್ನಾಗಿದ್ದೀರಾ? ಹ್ಞೂನಪ್ಪ ಚೆನ್ನಾಗಿದೀವಿ ನಾವು. ನನ್ನ ಅಂಕಲ್ ಎಲ್ಲ ಕರಿಬೇಡಪ್ಪೋ. ನಿನ್ಗೆ ನಾನು ದೊಡ್ಡಪ್ಪನ ವಾಸ ಆಗ್ಬೇಕು. ದೊಡ್ಡಪ್ಪನೋ ಚಿಕ್ಕಪ್ಪನೋ ಕರಿಯಪ್ಪೋ, ಅಂಕಲ್ ಎಲ್ಲ ಕರಿಬೇಡ. ಸರಿ ಆಯ್ತು ದೊಡ್ಡಪ್ಪ. ಯಾಕಂದ್ರೆ ನನಗೆ ವರ್ಷಗಳು ಅಷ್ಟು ಬೇಗ ನೆನಪಾಗಲ್ಲ, ಹಂಗಾಗಿ ಏನ್ ಅನ್ಕೋಬೇಡ್ರಿ. ನಾವೇನ್ ಅನ್ಕೊಂಡಲ್ಲ ಹೇಳಪ್ಪ. ಗೊತ್ತಿಲ್ಲ ಕಲ್ತ್ಕತ್ತೀವಿ, ಅದ್ರಲ್ಲೇನೈತೆ. ನಿಸರ್ಗ ಹೆಂಗೈತಮ್ಮ ಅತ್ತೆ ಮನೆ? ಎಲ್ಲ ಹೊಂದಾಣಿಕೆ ಆಯ್ತೇನಮ್ಮ? ಅತ್ತೆ ಸೊಸೆ ಎಲ್ಲ ಚೆನ್ನಾಗಿದ್ದೀರಾ? ಹೂನತ್ತೆ. ಎಲ್ಲ ಚೆನ್ನಾಗಿದ್ದೀವಿ. ಅತ್ತೆ ಅಂತೂ ಚೆನ್ನಾಗಿ ನೋಡ್ಕೊತಾರೆ. ನನಗೆ ಅಲ್ಲೇನು ಆತರ ಅನ್ಸಲ್ಲ ಅತ್ತೆ. ಚೆನ್ನಾಗಿದ್ದೀವಿ. ಅಷ್ಟೇನಮ್ಮ ನಮಗೂ ಬೇಕಾಗಿದ್ದು. ಒಳ್ಳೆ ಹುಡುಗ, ಒಳ್ಳೆ ಮನೆ, ಒಳ್ಳೆ ಮಂತನ. ಪುಣ್ಯ ಮಾಡಿದೆ ಬಿಡಮ್ಮ. ನಮಗಂತೂ ಅದೇ ಖುಷಿ. ಮೀನಾಕ್ಷಿ ಅಕ್ಕ ಚೆನ್ನಾಗಿದ್ದೀರಾ? ಎಲ್ಲೋದ್ರು ಸರಿತಕ್ಕ? ಸರಿತಕ್ಕ ಒಳಗಡೆ ಐತಮ್ಮ, ಬರ್ತೈತಿ ಇವಾಗ. ನೀವ್ ಬಂದ್ರಿ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀರೇನಮ್ಮ? ನೋಡಿದ್ರೆ ತುಂಬಾ ಖುಷಿ ಆಗ್ತದಮ್ಮ. ಮದ್ವೆ ಮನೇಲೆ ನೋಡಿದ್ದು ನಿಮ್ಮನ್ನ. ನೋಡು, 1 ತಿಂಗಳಾದ್ಮೇಲೆ ಬಂದಿದ್ದೀರಾ ನೀವು. ನಿಸರ್ಗ ಹೆಂಗಿದ್ಯಾ ನಿಸರ್ಗ? ಅಯ್ಯೋ, ನಮ್ ದೃಷ್ಟಿನೇ ತಾಗುತ್ತೆ. ಮತ್ತೆ ನೋಡು ನಿಸರ್ಗನ್ ಮುಖದಲ್ಲಿ ಎಷ್ಟು ಕಳೆ ಬಂದೈತೆ ಅಂತ. ಮತ್ತೆ ಮದ್ವೆ ಆದ್ಮೇಲೆ ಮುಖದಲ್ಲಿ ಕಳೆ ಚೇಂಜ್ ಆಗ್ತದಮ್ಮಯ್ಯ. ನೋಡು, ಮೊದ್ಲಿದ್ದ ನಿಸರ್ಗಂಗು ಇವಾಗ ಮದ್ವೆ ಆಗಿರೋ ನಿಸರ್ಗಂಗು ಎಷ್ಟು ಬದಲಾವಣೆ ಕಾಣಿಸ್ತಾಳೆ ಅಂತ. ಹೋಗು ಸರಿತಾ, ಫಸ್ಟ್ ನೀರು ಏನನ್ನ ತಗೊಂಬಂದ್ ಕೊಡೋಗಮ್ಮ. ಬಂದು ತುಂಬಾ ಹೊತ್ತಾಯ್ತು. ಸುಮ್ನೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ವಿ ಮಂದಿ ಎಲ್ಲ. ನೀರೇನನ್ನ ತಗೊಂಬಂದ್ ಕೊಡಮ್ಮ ಫಸ್ಟ್. ಸರಿನತ್ತೆ, ಆಯ್ತು. ತಗೊಳ್ಳಿ, ಸ್ವಲ್ಪ ನೀರ್ ಕುಡೀರಿ. ಅಮ್ಮ ಇವ್ರಿಗೆ ಊಟ ಬಿಡ್ಸು. ನಾನು ಇನ್ನೊಂದು 1 ಗಂಟೆ ಹಂಗೆ ಬಿಟ್ಕೊಂಡ್ ಬರ್ತೀನಿ. ಒಂಚೂರು ಕೆಲಸ ಐತೆ. ಅಯ್ಯೋ ಯಾಕಪ್ಪ ಕೃಷ್ಣ, ಎಲ್ಲರೂ ಜೊತೆ ಊಟ ಮಾಡೋ ನೀರು. ಬೇಡಮ್ಮ. ಬೆಳಗ್ಗೆ ತಿಂಡಿ ಒಂಚೂರು ಲೇಟ್ ಆಯ್ತಲ್ಲ, ಇನ್ನ ಹೊಟ್ಟೆ ಹಸ್ವೇನಾ ಇಲ್ಲ. ನಾನು ಹಂಗ ಹೋಗಿ ಬಂದ್ಬಿಡ್ತೀನಿ. ನೀರು ಬಿಟ್ಟಿದ್ದೀನಿ ಅಲ್ಲಿ, ಅವ್ನಿಗೆ ಹೇಳ್ ಬಂದಿದ್ದೀನಿ ಕೊಡ್ತಾ ಇರು ಬರ್ತೀನಿ ಅಂತ. ಇನ್ನ ಇವ್ರು ಬಂದ್ರು ಅಂತ ಗೊತ್ತಾಯ್ತು, ಒಂದೊತ್ತು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿ. ಸರಿನಾ, ಬರ್ತೀನಿ ನಾನು 1 ಗಂಟೆ ಅಷ್ಟೇ. ಬರ್ತೀನಮ್ಮ. ನಿಸರ್ಗಮ್ಮ, ಸಿದ್ಧಾರ್ಥ ಅವ್ರೆ, ಬರ್ತೀನಿ, ಒಂಚೂರು ಕೆಲಸ ಐತೆ. ಸರಿ ಅಣ್ಣ, ಆಯ್ತು. ಸ್ವಲ್ಪ ಬೇಗನೆ ಬನ್ನಿ. ನಾವು ಊಟ ಮಾಡ್ಕೊಂಡು ಹೊರಡ್ತೀವಿ, ನೀವು ಇದ್ರೆ ಚೆನ್ನಾಗಿರುತ್ತೆ. ಆಯ್ತಾಯ್ತು, ನೀವು ಹೊರಡೋಷ್ಟೊತ್ತಿಗೆ ಬಂದ್ಬಿಡ್ತೀವಿ. ಸರಿ ಬಾವ, ಆಯ್ತು. ಅಮ್ಮ ಮೀನಾಕ್ಷಿ, ಎಲ್ಲ ರೆಡಿ ಮಾಡಿ ನಡಿ ಅಮ್ಮ. ಎಲ್ಲ ಬಟ್ಲಿಗೆ ತೆಗ್ದಿಕ್ಕು. ಅನ್ನ ಒಂದು ಸಾರು, ಎಲ್ಲ ಒಂದೊಂದ್ ಬಟ್ಲಿಗೆ ನೀಟಾಗಿ ತೆಗ್ದಿಕ್ ನಡಿ ಅಮ್ಮ. ಸಿದ್ಧಾರ್ಥ ಅವ್ರೆ, ಇನ್ನೇನ್ ಸಮಾಚಾರ? ಅಲ್ಲ ಅಣ್ಣ, ನನ್ನ ನೀವು ಸಿದ್ಧಾರ್ಥ ಅಂತಾನೆ ಕರೀರಿ. ಇಲ್ಲ ಅಂತಂದ್ರೆ ಸಿದ್ದು ಅಂತ ಕರೀರಿ. ಪರವಾಗಿಲ್ಲ, ನನಗೇನ್ ಪರವಾಗಿಲ್ಲ. ಸಿದ್ಧಾರ್ಥ ಅವರೇ ಅಂತ ಏನೋ ಮೆನ್ಷನ್ ಮಾಡ್ಬೇಡಿ ಪ್ಲೀಸ್. ನನ್ಗೇನೋ ಒಂಥರ ಹೊರಗಡೆ ಅವ್ರ ತರ ಫೀಲ್ ಆಗ್ತೀನಿ ನಾನು, ಅದಕ್ಕೆ. ಹೂನಪ್ಪಯ್ಯ, ಅದು ನಿಜನೇ. ಏ ಸಿದ್ಧಾರ್ಥ ಅವ್ರೆ ಏನ್ ಬೇಡ, ನಮ್ಮನೆಯವ್ರೆ ಎಲ್ಲಾರು ಸಿದ್ದು ಅಂತ ಕರಿ, ಇಲ್ಲಾಂದ್ರೆ ಸಿದ್ಧಾರ್ಥ ಅಂತ ಕರಿ. ಏನಪ್ಪ ಸಿದ್ಧಾರ್ಥ, ನಮ್ಮ ಹುಡುಗಿ ಮನೆಗೆಲ್ಲ ಅಡ್ಜಸ್ಟ್ ಆದ್ಲೇನಪ್ಪ? ಏನಾನ ಸಣ್ಣ ಪುಟ್ಟ ಏನಾನ ತಪ್ಪಾದ್ರೆ ಒಂಚೂರು ನೋಡ್ಕೊಳಪ್ಪ, ನೀವ್ ಹೆಂಗ್ ತಿದ್ದಬೇಕು. ಅಯ್ಯೋ ನಿಸರ್ಗನ, ಆತರ ಏನಿಲ್ಲ ಆಂಟಿ. ನಾನು ದೊಡ್ಡಮ್ಮ ಆಗ್ಬೇಕಪ್ಪ ನಿಮ್ಗೆ, ಆಂಟಿ ಅಲ್ಲ. ಅಯ್ಯೋ ಕ್ಷಮಿಸ್ಬಿಡ್ರಿ. ಹಂಗೇನಿಲ್ಲ ದೊಡ್ಡಮ್ಮ. ಆರಾಮಾಗೆಲ್ಲ ಹೊಂದ್ಕೊಂಡವಳೆ. ಎಲ್ಲ 1 ತಿಂಗಳು ಇದ್ಲಲ್ಲ, ಅಮ್ಮ ಮತ್ತೆ ಇವಳು ಎಲ್ಲ ಚೆನ್ನಾಗಿ ಹೊಂದ್ಕೊಂಡವ್ರಿ. ಅಣ್ಣ ನೀವು ಇಲ್ಲೇ ಇರ್ತೀರಾ, ಇಲ್ಲ ನೀವು ಎಲ್ಲಾದ್ರೂ ಬೇರೆ ಹೊರಗಡೆ ಕೆಲಸ ಮಾಡ್ತೀರಾ ಅಣ್ಣ? ನಾನಾ ಹೊರಗಡೆ ಕೆಲಸ ಮಾಡ್ತೀನಪ್ಪ. ನಾವ್ ಬೆಂಗಳೂರಲ್ಲಿ ಇರೋದು. ಅಮ್ಮ ಕರೆದ್ರು ಅಂತ ಬಂದಿದೀವಿ 1-2 ದಿವಸದ ಮಟ್ಟಿಗೆ, ಮತ್ತೆ ಹೋಗ್ತೀವಿ. ಓಹೋ ಹೌದಾ. ಮತ್ತೆ ಇಲ್ಲಿ ಯಾರು ಇರ್ತಾರೆ? ಅವರು ದೊಡ್ಡಣ್ಣ ಇರ್ತಾರಾ? ಹೌದೌದು. ನಮ್ ಕೃಷ್ಣಣ್ಣ ಇಲ್ಲಿರ್ತಾರೆ, ನಮ್ಮ ಅತ್ತಿಗೆ ಕೃಷ್ಣಣ್ಣ, ಅನಿಲ ಎಲ್ಲ ಇಲ್ಲೇ ಇರ್ತಾರೆ ಅಪ್ಪ ಅಮ್ಮನ ಜೊತೆ. ಮತ್ತೆ ನಾನು, ನಮ್ಮ ಮಿಸ್ಸಸ್ಸು ಮತ್ತೆ ನಮ್ಮ ಪಾಪು ಅಲ್ಲಿ ಬೆಂಗಳೂರಲ್ಲಿ ಇರ್ತೀವಿ. ಹೆಂಗೂ ನಿಮ್ದು ಮದ್ವೆ ಬೇರೆ ಇತ್ತು, ತಿರ್ಗಾ ಅಮ್ಮ ಬೇರೆ ಕರೀತಾನೆ ಇದ್ರು 3-4 ತಿಂಗಳಿಂದ. ಹಂಗಾಗಿ ಬಂದ್ ಹೋಗೋಣ ಅಂತ ಬಂದಿದ್ವಪ್ಪ. ಅತ್ತೆ ಎಲ್ಲ ರೆಡಿ ಆಗಿದೆ. ಬರಪ್ಪ, ಕೈ ತೊಳ್ಕೊಂಡು ಕೂಕು ಬರ್ರಿ. ನಡೀರಿ ಸಿದ್ಧಾರ್ಥ್. ನಡೀರಿ, ಕೂತ್ಕೊಬಂದ್ ನಡೀರಿ. ಪಾಪ ಸ್ಕೂಲಿಂದ ಬಂದ ನೀನು? ಹೋಗ್, ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಂಡ್ ಬರೋಗ್. ನೀನು ಊಟ ಮಾಡಿದಂತೆ. ಏ ಪಾಪ, ಸ್ಕೂಲ್ ಹೋಗಿದ್ದೀನಲ್ಲ. ಬಾ ಬಾ, ಬೋತಿನ್ ಬಾ, ನಾನೇ ತಿನ್ನಿಸ್ತೀನಿ ಬಾ ಮಗ. ನಿಸರ್ಗ ನೀನ್ ಊಟ ಮಾಡಮ್ಮ. ಅವ್ನಿಗೆ ಬೇರೆ ತಟ್ಟೆಲ್ಲ ಹಾಕ್ಬಿಡ್ತೀನಿ, ನೀವ್ ತಿನ್ರಿ. ತುಂಬಾ ರುಚಿಯಾಗಿ ಮಾಡಿದೀರಮ್ಮ. ಅಡಿಗೆ ಮಾತ್ರ ತುಂಬಾ ರುಚಿಯಾಗಿದೆ. ಯಾರು ನೀವು ಮತ್ತೆ ಸರಿತಕ್ಕನ ಮಾಡಿದ್ದು? ಇಲ್ಲಪ್ಪ, ನನ್ ಕೈಯಲ್ಲಿ ಅಡ್ಗೆ ಎಲ್ಲ ಮಾಡಕ್ ಆಗಲ್ಲ. ಎದ್ದು ಕುತ್ಕೊಳಕ್ಕೆ ಸ್ವಲ್ಪ ಕಷ್ಟನಪ್ಪ ಸಿದ್ಧಾರ್ಥ. ಹಂಗಾಗಿ ಎಲ್ಲ ಸರಿತಾನೆ ಮಾಡಿದ್ದು. ಹೌದು ಸರಿತಕ್ಕ. ತುಂಬಾ ಚೆನ್ನಾಗಿದೆ ಅಡ್ಗೆ ಮಾತ್ರ. ಊಟ ಮಾಡಿ, ಏನ್ ಸಂಕೋಚ ಪಟ್ಕೊಂಬೇಡಿ. ನಿಸರ್ಗ, ಹೊಟ್ಟೆ ತುಂಬಾ ಊಟ ಮಾಡಮ್ಮ. ಮೊದಲನೇ ಸಲ ಗಂಡ ಹೆಂಡತಿ ನಮ್ಮ ಮನೆಗ್ ಬಂದಿದ್ದೀರಿ. ಅದಂಗೆ ನೆನಪು ಇರ್ಬೇಕು ನಮ್ಗೆ. ಅಂದ್ರೆ ನೀವು ನೀಟಾಗಿ ಊಟ ಮಾಡಿದ್ರೆ ನಮಗೂ ಖುಷಿನೇ. ಏನು ಸಂಕೋಚ ಏನ್ ಬೇಡಪ್ಪ. ಬೇಕಂದ್ರೆ ತಂದು ಕೊಡ್ತೀವಿ, ಊಟ ಮಾಡಿ. ಇನ್ನೊಂದು ಒಬ್ಬಟ್ಟು ತರ್ತೀನಿ.
ಸರಿತಕ್ಕ, ಬೇಡ ಬೇಡ, ಫಸ್ಟ್ ಇದೆಲ್ಲ ಖಾಲಿ ಮಾಡ್ತೀವಿ. ಬೇಕಂದ್ರೆ ಕೇಳ್ತೀನಿ. ಬೇಡ ಸರಿತಕ್ಕ, ಜಾಸ್ತಿ ಆಗೋಯ್ತು. ಫಸ್ಟೇ ಇಷ್ಟು ಒಬ್ಬಟ್ಟಿಕ್ಕಿದಿರಿ, ತುಪ್ಪ ಎಲ್ಲ ತುಂಬಾ ಜಾಸ್ತಿ ಹಾಕಿದಿರಿ. ಜಾಸ್ತಿ ಆಗ್ತದೆ ಇದೆ. ಅಲ್ಲಪ್ಪಯ್ಯ ಏನಪ್ಪ ಊಟ ಮಾಡೋದು ನೀವು ಒಂದ್ ಚೂರೇ ಚೂರು ಎಕ್ಕಿಸ್ಕೊಂಡು ಸಾಕು ಸಾಕು ಅಂತಿರಲ್ಲಪ್ಪ. ಏನಮ್ಮ ನಿಸರ್ಗ ಇನ್ನೊಂಚೂರು ಒಬ್ಬಟ್ಟು ಬಡ್ಸೋದಾ? ಅಯ್ಯೋ ಅತ್ತೆ ಬೇಡ ಅತ್ತೆ, ಇದು ಜಾಸ್ತಿ ಆಯ್ತು. ಅಕ್ಕ ಎಲ್ಲ ಜಾಸ್ತಿ ಜಾಸ್ತಿ ಇಕ್ಬಿಟ್ಟೈತೆ. ತಿನ್ನೇಳ್ರಮ್ಮ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ರಿ, ಅಷ್ಟು ಊಟ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳಿ? ಏ ಪಾಪ, ಏನೋ ನಿನ್ ಹೆಸರು? ಅಂಕಲ್, ನನ್ನ ಹೆಸರು ಅನಿಲ್ ಅಂತ. ಎಲ್ಲರೂ ಅನಿಲ ಅನಿಲ ಅಂತ ಕರೀತಾರೆ. ತುಂಬಾ ತುಂಟರಿ ಇವನು. ಎಷ್ಟು ಮಾತಾಡ್ತಾನೆ ಗೊತ್ತಾ? ಹೌದೇನೋ? ಜಾಸ್ತಿ ಮಾತಾಡ್ತೀಯಾ? ಹೋಗ್ಲಿ ಬಿಡು, ಮಾತಾಡೋರ್ಗೆ ಜಗಳ ಇಲ್ಲ ಅಂತಾರಲ್ಲ ಹಂಗೆ. ನೀನ್ ಯಾರ ಹತ್ರನು ಜಗಳ ಮಾಡ್ಕೊಳಲ್ಲ ತಾನೇ? ಇಲ್ಲಪ್ಪ, ನಾನು ಯಾರ ಹತ್ರನೂ ಜಗಳ ಮಾಡ್ಕೊಳಲ್ಲ. ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇರೋದು ಅಂಕಲ್. ಎಲ್ಲರೂ ನನ್ನ ಫ್ರೆಂಡ್ಸ್. ನಾನು ಯಾರ ಹತ್ರನೂ ಜಗಳ ಮಾಡಲ್ಲಪ್ಪ. ಗುಡ್, ವೆರಿ ಗುಡ್, ದಟ್ಸ್ ಲೈಕ್ ಎ ಗುಡ್ ಬಾಯ್. ಆತರ ಇರ್ಬೇಕು ನೋಡು. ಜಾಸ್ತಿ ಫ್ರೆಂಡ್ಸ್ ಇದ್ರೆ ನಮ್ಮನ್ನ ಜಾಸ್ತಿ ಇಷ್ಟಪಡ್ತಾರೆ. ಹೌದಾ? ನಿಮ್ಗೂ ಜಾಸ್ತಿ ಫ್ರೆಂಡ್ಸ್ ಅವರಾ? ನನ್ಗೂ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ. ನನ್ ಫ್ರೆಂಡ್ಸ್ ಎಲ್ಲ ಸಿಟಿಯಲ್ಲಿ ಅಲ್ಲಿ ಇಲ್ಲಿ ಇದ್ದಾರೆ. ಹೌದಾ? ನನಗೆ ಸಿಟಿಯಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಎಲ್ಲ ನಮ್ಮೂರವರೇ ಫ್ರೆಂಡ್ಸ್ ಇರೋದು. ಯಾಕಂದ್ರೆ ನಾನು ಸಿಟಿಗೆ ಹೋಗಿಲ್ಲಲ್ಲ, ಅಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ನನಗೆ. ಹೌದಾ? ಹಳ್ಳಿ ಫ್ರೆಂಡ್ಸ್ ಏನೇ ಇರೋದು? ಅವರೆಲ್ಲ ದೊಡ್ಡವರಾಗಿ ಕಾಲೇಜ್ ಹೋಗ್ತಾರಲ್ಲ, ಅವಾಗೆಲ್ಲ ಸಿಟಿಯಲ್ಲಿ ಸೆಟ್ಲ್ ಆದ್ರೆ ಅವರೆಲ್ಲ ಸಿಟಿ ಫ್ರೆಂಡ್ಸ್ ಆಗ್ತಾರೆ. ಅವಾಗ ನಿನ್ಗೂ ಸಿಟಿ ಫ್ರೆಂಡ್ಸ್ ಇರ್ತಾರೆ. ನಾನು ದೊಡ್ಡವನಾಗಿ ಕಾಲೇಜ್ ಹೋಗ್ತೀನಿ. ಕಾಲೇಜ್ ಹೋಗಿ ದೊಡ್ಡವನಾಗಿ ಆಫೀಸ್ಗೆ ಹೋಗ್ತೀನಿ. ಆಫೀಸಲ್ಲಿ ಕೆಲಸ ಮಾಡ್ತೀನಿ. ಓಹೋ, ಆಫೀಸರ್ ಆಗ್ತೀಯ ನೀನು? ವೆರಿ ಗುಡ್, ವೆರಿ ಗುಡ್. ಊಟ ಮಾಡ್ರಪ್ಪ ನೀವು. ಇವನ್ನ ಮಾತಾಡ್ತಾ ಇದ್ರೆ ನೀವು ಇನ್ನ ಒತ್ತು ಮುಳುಗೋವರೆಗೂ ಮಾತಾಡ್ತಾನೆ ಇರ್ತಾನೆ. ಅವನು ಬಾಯ ಮುಚ್ಚಲ್ಲ ಅವನು. ಅಮ್ಮ ನೋಡಮ್ಮ, ಅಜ್ಜಿ ನನ್ನ ಬಾಯ ಮುಚ್ಚಲ್ಲ ಅಂತಿದ್ದೆ. ಅಲ್ಲ ನಾನೇನು ಅವರು ಹೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದಷ್ಟೇ ತಾನೆ. ಈ ಅಜ್ಜಂಗೆ ಯಾವಾಗ್ಲೂ ನನ್ನ ಬೈತಾ ಇರ್ತೈತಿ. ಏ ಪಾಪ, ಬಾ, ನಿನ್ಗೆ ಒಂದ್ ತಟ್ಟೆಯಲ್ಲಿ ಒಬ್ಬಟ್ಟು ಕೊಡ್ತೀನಿ, ಬಾರಪ್ಪ ಬಿಸಿ. ನಂಗೆ ಇವಾಗ ಒಬ್ಬಟ್ಟು ಬೇಡ, ನಾನು ಆಮೇಲೆ ತಿಂತೀನಿ. ಇರ್ಲದ್ಲಮ್ಮ ಸರಿತಾ? ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿ, ಏನಕ್ಕ? ಅಲ್ಲ ಎಲ್ಲೋದೆ ನೀನು? ಬಾ, ಊಟ ಮಾಡೋಣ ನಾವು ಅವ್ರದ್ದು ಆಗ್ತಿದ್ದಂಗೆ. ನಂಗೇನು ಊಟ ಬೇಡ, ನಂಗೇನು ಹೊಟ್ಟೆ ಹಸಿತಿಲ್ಲ ಹೇಳ್ರಿ. ಅಮ್ಮ ಮೀನಾಕ್ಷಿ, ಬಾ, ನೀನು ಸರಿತಾ ಮತ್ತೆ ಕೃಷ್ಣ ಬರ್ತಾನೇನು? ಕೃಷ್ಣ, ಮನೋಜ ಮತ್ತೆ ನಿಮ್ಮ ಮಾಮ ಎಲ್ಲರೂ ಕೂಕೊಳ್ರಿ, ನಾನು ಬಡಿಸ್ತೀನಿ. ನೀವೆಲ್ಲ ತಿಂದಾದ್ಮೇಲೆ ನಾನು ಊಟ ಮಾಡ್ತೀನಿ. ಅಲ್ಲ ದೊಡ್ಡಮ್ಮ, ನೀವು ನಮ್ ಜೊತೆ ಕುತ್ಕೊಂಡು ಊಟ ಮಾಡ್ದಂಗೆ ನಮ್ಗೆ ಸಪ್ರೇಟ್ ಇಕ್ಕಿ ಆಮೇಲೆ ನೀವು ತಿಂತೀರಾ? ಬರ್ರಿ, ಹಂಗೆ ಜೊತೆ ಕೂಕೊಳ್ರಿ. ತಿನ್ರಪ್ಪ, ನೀವು ನಮ್ಮ ಮನೆಗೆ ಅತಿಥಿಗಳು ಇವತ್ತು. ನಮ್ಮ ಮನೆಗೆ ಅತಿಥಿಗಳಿಗೆ ಫಸ್ಟ್ ಊಟೋಪಚಾರ ಮಾಡೋದು, ಆಮೇಲೆ ನಮ್ದು ಊಟ. ಅಲ್ಲ, ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮನೆ ಹುಡುಗ ಅಂತ ಹೇಳಿದ್ರಿ, ಇವಾಗ್ಲೇ ಅತಿಥಿಗಳು ಅಂತಿರಲ್ಲ. ಹಂಗಲ್ಲಪ್ಪ, ನಾನು ಹಂಗಲ್ಲ ಹೇಳಿದ್ದು. ಫಸ್ಟ್ನೇ ಕಿತ ಬಂದಿದ್ದೀರಲ್ಲ, ಊಟ ಮಾಡ್ರಿ ಮಾಡ್ರಿ ನೀವು. ಆಮೇಲೆ ಇನ್ನೇನೆಲ್ಲ ನಮ್ಮ ಮನೆಯವರೇ. ನಾವ್ ಯಾವತ್ತು ಭೇದ ಭಾವ ಮಾಡಲ್ಲಪ್ಪ. ನೀನು ನಮ್ಮ ಮನೆ ಹುಡುಗನೇ. ಸ್ವಲ್ಪ ಸಮಯದ ನಂತರ ಎಲ್ಲಡ್ಕೆ ನಮ್ಮ ತಿಂತೀರಾ? ಸಿದ್ಧಾರ್ಥಪ್ಪ, ಎಲ್ಲಡ್ಕೆ ನನ್ನ ತರಿಸ್ಲೇನಪ್ಪ? ಇಲ್ಲ ದೊಡ್ಡಮ್ಮ, ನನಗೆ ಎಲ್ಲಡಿಕೆ ಹತ್ರ ಅಭ್ಯಾಸ ಏನಿಲ್ಲ. ಊಟ ಆಯ್ತಲ್ಲ, ಹೊಟ್ಟೆ ತುಂಬೋಗೈತೆ. ಮತ್ತೆ ಹೆಂಗ್ ನಡೀತೈತಪ್ಪ ಹೊಲ ಗದ್ದೆ ಕಡೆ ಕೆಲ್ಸಗಳು? ಸಿದ್ಧಾರ್ಥ? ಹ್ಞೂ ಅಣ್ಣ, ಚೆನ್ನಾಗೇ ನಡೀತಾ ಇದೆ. ಈ ಮೊನ್ನೆ ತಾನೇ ಯಾವ್ದೋ ಒಂದು ಕುಯ್ಲಿಗ್ ಬಂದಿತ್ತು. ಅದು ಕಟಾವೆಲ್ಲ ಮಾಡ್ಸಿ ಮತ್ತೆ ಮೂಟಿಗಳೆಲ್ಲ ಅಲ್ಲಿ ಗೋಡಂಗ್ ಹಾಕ್ಸಿ ಬಂದಿದ್ದೀನಿ. ಏನ್ ಕೆಲ್ಸ ಎಲ್ಲ ಆಳುಗಳು ಮಾಡ್ಕೊತಾರೆ. ಅಲ್ಲಿ ಹೋಗಿ ಅವಾಗ ಅವಾಗ ನೋಡ್ಕೊಂಡ್ ಬರ್ಬೇಕಷ್ಟೇ. ಹ್ಞೂ ಹೇಳಪ್ಪ. ನೋಡ್ಬೇಕು. ಅಲ್ಲಿ ನೀವಿಲ್ಲ ಅಂತಂದ್ರೆ ಅವರು ಏನೇನ್ ಮಾಡ್ತಾರೋ, ಎಷ್ಟೆಷ್ಟ್ ಮಾಡ್ತಾರೋ. ನೀವಿದ್ರೆ ಒಂಥರ ಇರ್ತದೆ, ನೀವಿಲ್ಲ ಅಂದ್ರೆ ಇನ್ನೊಂಥರ ಕೆಲ್ಸ ಮಾಡ್ತಾರೆ ಅವರು. ಕೆಲವೊಬ್ರು ನಂಬಕಸ್ತರು ಅವರೇ ಕಣಣ್ಣ. ಪರ್ಮನೆಂಟ್ ಆಗಿ ಅವರು ನಮ್ಮ ಇದಕ್ಕೇನೆ ಬರೋದು. ಅವ್ರಿಗೆ ಮನೆ ಮತ್ತೆ ಇರೋದಕ್ ಜಾಗ ಎಲ್ಲ ಕೊಟ್ಟಿದ್ದೀನಿ. ತಿಂಗಳ ಸಂಬಳ ಹಂಗೆ ಮಾತಾಡ್ಕೊಂಡಿದೀನಿ. ಒಂದು 3 ಸಂಸಾರ ಅವೇ. ಅಲ್ಲೇ ಹೊಲ್ದಾಗೆ ಇರ್ತಾರೆ, ಎಲ್ಲ ಅಲ್ಲೇ ನೋಡ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ತಾರೆ. ನನ್ಗೇನ್ ಅಷ್ಟು ಕೆಲ್ಸ ಇರಲ್ಲ ಅಂತ ಹೇಳ್ರಿ. ಹೂನಪ್ಪ. ಸಿದ್ಧಾರ್ಥ, ಒಳ್ಳೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀಯಪ್ಪ. ನಿಮ್ಮಪ್ಪ ನನಗೆ ಚೆನ್ನಾಗ್ ಗೊತ್ತು. ಅವರು ತುಂಬಾ ಒಳ್ಳೆ ಮನುಷ್ಯರು. ಪಾಪ ಚಿಕ್ಕ ವಯಸ್ಸಿನಾಗೆ ನಿಮ್ಮಪ್ಪ ಅವರು ತೀರ್ಕೊಂಡ್ರಲ್ವೇ? ಹೌದು. ನಾನು ಒಂದು 2ನೇ ಕ್ಲಾಸ್ ಇದ್ದೆ ದೊಡ್ಡಪ್ಪ. ಆ ಟೈಮಲ್ಲಿ ಹೆಂಗ್ ಆಗೋಗ್ಬಿಡ್ತು. ನೀನೆಲ್ಲ ನಮ್ಮ ಅಮ್ಮನೇ ನೋಡಿದ್ದು. ಎಲ್ಲ ನಮ್ಮ ಅಮ್ಮನೇ ನನ್ನ ನೋಡ್ಕೊಂಡು ಎಲ್ಲ ಸಾಕಿ ಬೆಳೆಸಿದ್ದು ಎಲ್ಲ. ಕಷ್ಟ ಐತೆ ಹೇಳಪ್ಪ. ಒಂದು ಹೆಣ್ಣೆಂಗ್ಸು ಆ ಮಗಿನೂ ನೋಡ್ಕೊಂಡು ಮನೇನು ತೂಗಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಐತೆ. ನಿಮ್ಮ ಅಮ್ಮನ್ನ ನೋಡಿದ್ರೆ ಒಂಥರ ಖುಷಿನೂ ಆಗ್ತದೆ, ಒಂಥರ ಬೇಜಾರು ಆಗ್ತದೆ. ಯಾಕಂದ್ರೆ ಇಷ್ಟೆಲ್ಲಾ ಮಾಡಿ ಮತ್ತೆ ನಿನ್ನನ್ನ ಒಂದ್ ಒಳ್ಳೆ ಸ್ಥಾನಕ್ಕೆ ತಂದ ನಿಲ್ಸೋಳಲ್ಲ, ಬಲ ಖುಷಿ ಬಿಡಪ್ಪ. ಏನ್ ಮಾಡಕ್ಕಾಗಲ್ಲ ಕಮಲ. ಭಗವಂತ ನಾವ್ ಅನ್ಕೊಂಡಂಗೆಲ್ಲ ನಡ್ಸ್ಕೊಟ್ಬಿಟ್ರೆ ಇನ್ನ ಮನುಷ್ಯರು ಅಂತ ನಾವ್ ಯಾಕಿರೋದು ಹೇಳು? ನಮ್ ಕೈಯಲ್ಲಾಗಿದ್ ನಾವ್ ಮಾಡ್ತಾ ಇರ್ಬೇಕು. ಫಲ ಪ್ರತಿಫಲ ಎಲ್ಲ ದೇವ್ರು ಕೊಟ್ಟಿದ್ದು. ಸರಿಯಾದ ಮಾತು ಹೇಳಿದ್ರಿ ದೊಡ್ಡಪ್ಪ ನೀವು. ಸರಿ, ಇನ್ನ ನಾವು ಹೊರಡ್ತೀವಿ. ಮತ್ತೆ ಅಲ್ಲಿ ಅಮ್ಮ ಒಬ್ಳೆ ಬೆಳಗ್ಗೆ ಎಲ್ಲ ಫೋನ್ ಮಾಡಿದ್ರು. ಹೆಂಗಪ್ಪ, ಏನಿದ್ಯಪ್ಪ, ಬಾರಪ್ಪ ಆದಷ್ಟು ಬೇಗ ಅಂತ. ನಾವು ಹೋಗ್ಬೇಕು. ಅಯ್ಯ, ಇವತ್ತೇನಕ್ಕೆ ಹೋಗ್ತೀರಾ? ಸುಮ್ನಿರಪ್ಪ. ಮೊದಲನೇ ಸಲ ಬಂದಿದ್ದೀರ ಗಂಡ ಹೆಂಡ್ರು, ಒಂದ್ ದಿವ್ಸ ನಮ್ಮ ಮನೆಗಿದ್ದು ಹೋಗ್ರಿ. ಇಲ್ಲದ ಅತ್ತೆ, ಹೋಗ್ಬೇಕು. ಮತ್ತೆ ಅಲ್ಲಿ ಅತ್ತೆ ಒಬ್ರೇ ಆಗ್ಬಿಡ್ತಾರೆ. ಅಬ್ಬಾ ನೋಡ್ದ? ಅವಾಗ್ಲೇ ಅತ್ತೆ ಮನೆದು ವೈಭೋಗ ಬಂದ್ಬಿಟ್ಟೈತೆ ನಮ್ ನಿಸರ್ಗಂಗೆ.
ಎರಡ್ ದಿವಸ ಇರೋ ಅಂದ್ರೆ ಇರಕ್ಕಾಗಲ್ವಾ? ಹಂಗಲ್ಲ ಕಣತ್ತೆ. ಅಲ್ಲಿ ಅತ್ತೆ ಒಬ್ರೇ ಆಗ್ತಾರೆ, ಮತ್ತೆ ಇನ್ಯಾರೋ ಮಾಡೋರು ಯಾರು ಇಲ್ಲ. ಮಾಡೋದು ಅನ್ನೋದಕ್ಕಿಂತ ಅವರೇ ಎಲ್ಲ ಮಾಡ್ಕೊಂತಾರೆ, ಆದ್ರೆ ಅವ್ರೊಬ್ರಿಗೆ ಬೇಜಾರಾಗ್ತದೆ. ನಾವು ಒಂದ್ ತಿಂಗಳು ಇದ್ವಲ್ಲ, ಹಂಗಾಗಿ. ಸರಿನಪ್ಪ, ಆಯ್ತು. ಸರಿತಾ. ತಾಂಬೂಲ ಕೊಡಮ್ಮ ನಿಸರ್ಗಂಗೆ. ನಮಸ್ತೆ ವೀಕ್ಷಕರೇ. ಎಲ್ಲರಿಗೂ ನನ್ನ ಪೂರ್ವಕ ವಂದನೆಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿಗೆ ನನ್ನ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಕಥೆಗಳು ಇಷ್ಟ ಆಗ್ತಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು.